ಅಭಿನಂದನೆಗಳು. ಬಡವರ ಸಿನಿಮಾಕ್ಕೆ ಯಾರೇ ಕರೀಲಿ, ನಮ್ಮದೇ ಅಂತಲ್ಲ, ಪ್ರತಿಯೊಬ್ಬರು ಕರೀಲಿ, ಅವರು ಯಾವುದೇ ರೀತಿ ಇದಿಲ್ಲ, ಎಲ್ಲರೂ ಇದು ಮಾಡ್ತಾರೆ. ನನಗೊಂದು ಆಸೆ ಏನಪ್ಪ ಅಂದರೆ, ನಮ್ಮ ಸೂರಿ ಸಾಹೇಬ್ರ ಕೈಲೇ ಟ್ರೈಲರ್ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ನನಗೆ ತುಂಬ ಇಷ್ಟ. ನಾನೇನಂದರೆ, ನಮ್ಮೂರ ಕಡೆಯವರು ನಮ್ಮೂರಿನ ಕಳಸ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ನಮ್ಮ ಕಡೆ ಅಷ್ಟು ಇದಿದ್ದಾರೆ, ನಮ್ಮ ಸೂರ್ಯಣ್ಣ, ನಮ್ಮ ಡಿ ಕೆ ಸಾಹೇಬರು ಎಲ್ಲ. ಹಾಗಾಗಿ ಈ ಮೊದಲನೇದಾಗಿ ಮಾಧ್ಯಮದವ್ರಿಗೆ ಅಭಿನಂದನೆಗಳು. ಏನಪ್ಪ ಅಂದರೆ, ಸಿನಿಮಾ ಹೆಸರು ಅಡಿಕಟ್ಟೆ ಅಂತ ಹೇಳಿ. ಹಾಗಾಗಿ ಇದು ಸಸ್ಪೆನ್ಸು, ಥ್ರಿಲ್ಲರು, ಹಾರರು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಮುಳ್ಳಳ್ಳಿ ಗ್ರಾಮದಿಂದ ಬಂದಿರೋದು, ಒಬ್ಬ ಬಡ ಕುಟುಂಬದಿಂದ ಬಂದಿರೋದು. ಸಿನಿಮಾದಲ್ಲಿ ಏನಾರು ಹೆಸರು ಮಾಡಬೇಕಂತ ಬಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನೋ ನೋವುಗಳು ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ನೋವುಗಳನ್ನ ಇದು ಮಾಡಿಕೊಂಡು ಸಿನಿಮಾ ಮಾಡಿ ಒಂದು ರೇಂಜಿಗೆ ಬರಬೇಕು, ಬೆಳಿಬೇಕು, ಇನ್ನೂ ಹಲವಾರು ಸಿನಿಮಾಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಹಾಗಾಗಿ ಸಿನಿಮಾ ಕಥೆ ಏನಪ್ಪ ಅಂದರೆ, ಒಂದು ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಏನಂದರೆ, ನಾನೊಬ್ಬ ಬಡ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದು. ಹಾಗಾಗಿ ನಮ್ಮ ತಾಯಿ ಯಾವಾಗೂ ಬೈತಿರ್ತಾರೆ ನನಗೆ, ಏನೋ ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಅಂತ ಇಟ್ಟಾಡ್ಕೊಂಡಿರ್ತೀಯ ಅಂತ. ಅವಾಗ ಆ ಜವಾಬ್ದಾರಿಗೆ ದುಡ್ಡಿಲ್ಲ ಅಂದ್ರೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಯಾವ್ಯಾವ ಥರ ಇದಾಗುತ್ತೆ, ಮನ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಇದು ಮಾಡಿಕೊಂಡು ಜೀವನ ಬದುಕಬೇಕು, ದುಡ್ಡು ಬೇಕು ಅಂದಾಗ ನಾನೊಂದು ಏನೋ ಮಾಡೋಕೆ ಕೊಡ್ತೀನಿ. ಆದರೆ ದುರಾಸೆ ಅದು ಅತಿಯಾಗಿ ಅದು ನನ್ನ ಕೈ ಸಿಗಲ್ಲ. ಫಸ್ಟ್ ಆಫ್ ಆಲ್ ಆಗಿ ಆ ಥರ ಸಿನಿಮಾ ಚೆನ್ನಾಗಿದೆ, ಕಷ್ಟಪಟ್ಟು ಮಾಡಿದ್ದೀನಿ. ಅದಕ್ಕೋಸ್ಕರ ಇನ್ನೇನಿಲ್ಲ, ನನಗೆ ನಾನು ಪದೇ ಪದೇ ಹೇಳ್ತೀನಿ, ನಮ್ಮಣ್ಣ ಸೂರಿ ಸಾಹೇಬರು ಬಂದಿರೋದಂತ ತುಂಬ ಖುಷಿ ನನಗೆ. ನನ್ನ ಫೇಸ್ಬುಕ್ಕಲ್ಲಾಗಲಿ ಎಲ್ಲರಾಗಲಿ ನಾನು ಮೆಸೇಜ್ ಹಾಕಿದ್ರೆ ನಮ್ಮೂರಿನ ಕಳಸ ಅಂತಲೇ ಹಾಕೋದು. ಯಾಕಂದರೆ ನಮಗೆ ಡಿ ಕೆ ಸಾಹೇಬ್ರಾಗಿರ್ಬೋದು, ಸೂರಿ ಸಾಹೇಬ್ರಾಗಿರ್ಬೋದು, ನಮಗೆ ಚಿಕ್ಕದ್ರಿಂದ ಅಷ್ಟಿಷ್ಟ ಅವರು ಅಂದರೆ ನಮಗೆ. ಸೂರ್ಯಣ್ಣ, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.